ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಟಾಕಿ ಹತ್ರ ಪ್ರೇಮ ಫೋನಲ್ಲಿ ಎಲ್ಲರ ಹತ್ರ ಸತ್ಯ ಹೇಳಿಬಿಡು, ಯಾಕಂದರೆ ನಾನು ಇರಲ್ಲ ಅಂತ ಕಾಲ್ ಕಟ್ ಮಾಡಿ ಅಳ್ತಾ ರೂಮಿಂದ ಓಡಿ ಬರ್ತಾಳೆ. ಪ್ರೇಮ ಪ್ರೇಮ ಅಂತ ರಾಮ್ ಅವಳ ಹಿಂದೆನೇ ಬರ್ತಾನೆ. ರಾಮ್ ನನ್ನ ಪ್ರಪಂಚ, ಅವನು ನನ್ನ ಅಸ್ತಿತ್ವ, ಅವನು ನನ್ನ ಉಸಿರು. ಆ ಉಸಿರೇ ಬಿಟ್ಟಿರು ಅಂದರೆ ನನ್ನ ಕೈಲಿ ಬದುಕೋಕೆ ಆಗಲ್ಲ, ಬದುಕೋದು ಇಲ್ಲ. ಆದರೆ ನನ್ನಿಂದ ಬರೀ ಅವರಿಗೆ ನೋವೇ. ಇವತ್ತು ಆ ನೋವು ಅದರಿಂದ ಸಂಪೂರ್ಣವಾಗಿ ದೂರ ಆಗೋ ಹಾಗೆ ಮಾಡ್ತೀನಿ ಅಂತ ಚೇರ್ ಇಟ್ಕೊಂಡು ಬಾಲ್ಕನಿಯಿಂದ ಕೆಳಗೆ ಹಾರೋಕೆ ಅದ್ರ ಮೇಲೆ ನಿಂತ್ಕೋತಾಳೆ ಪ್ರೇಮ. ಪ್ರೇಮ ಏನು ಮಾಡೋಕೆ ಹೊರಟಿದ್ಯಾ, ದುಡ್ಕಬೇಡ ಅಂತಾನೆ ರಾಮ್. ಒಂದು ನಿಮಿಷ ರಾಮ್, ಒಂದು ಹೆಜ್ಜೆ ಮುಂದಿಟ್ಟರು ನನ್ನ ಮೇಲಾಣೆ. ಪಟಾಕಿ ಎಲ್ರಿಗೂ ಸತ್ಯ ಹೇಳ್ತಾನೆ ರಾಮ್, ನಿನ್ನ ಮೇಲಿರೋ ಅಪವಾದನ ದೂರ ಮಾಡ್ತಾನೆ ಅಂತಾಳೆ ಪ್ರೇಮ. ಪ್ರೇಮ ಪ್ಲೀಸ್ ಅಂತಾನೆ ರಾಮ್. ರಾಮ್, ನಾನು ನಿರ್ಧಾರ ಮಾಡಾಗಿದೆ, ನಿನ್ನ ಬಿಟ್ಟು ಬದುಕು ನನಗೆ ಬೇಡ. ಹಾಗೆ ನಿನ್ನ ಜೊತೆ ಇದ್ದು ಕೊನೆಯವರೆಗೂ ನಿನಗೆ ನೋವು ಕೊಡೋದು ನನಗೆ ಬೇಡ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಕ್ಷಮಿಸ್ಬಿಡು ರಾಮ್, ನನಗೆ ನೀನು ಖುಷಿಯಾಗಿರಬೇಕು. ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಸಾರಿ ರಾಮ್, ಐ ಲವ್ ಯು ರಾಮ್. ಪ್ರೇಮ ಬೇಡ ಪ್ಲೀಸ್ ಅಂತಾನೆ ರಾಮ್. ರಾಮ್ ಅಂತ ಕೆಳಗಡೆ ಹಾರ್ತಾಳೆ ಪ್ರೇಮ. ಆಗ ರಾಮ ಪ್ರೇಮ ಅಂತ ಕೂಗಿ ಎದ್ದು ಕೂತ್ಕೋತಾನೆ. ಹೋ ಗಾಡ್, ಕನಸ ಇದು? ದೇವ್ರೆ, ಒಂದು ನಿಮಿಷ ಜೀವ ಹೋದಾಗಿತ್ತು. ಇನ್ನು ಯಾಕಿಂತ ಕನಸು ಬಿತ್ತು ನನಗೆ? ನಾಳೆ ಪಂಚಮಿ ನೋಡೋಕ್ಕೆ ಬರೋ ಹುಡುಗ ನನಗೆ ಕಾಲ್ ಮಾಡೋದಂತೆ, ನಾನು ಕಿಡ್ನಾಪ್ ಮಾಡಿ ಮದುವೆ ಆಗಿರೋದಕ್ಕೆ ನಮ್ಮ ಸಂಬಂಧನೇ ಬೇಡ ಅನ್ನೋದಂತೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರನ್ನ ನೋಡಿಲ್ಲ, ಮಾತಾಡಿಲ್ಲ. ಆದರೂ ಯಾಕೆ ಈ ಥರ ಕನಸು ಬಿತ್ತು ನನಗೆ? ಅಂದರೆ ಪ್ರೇಮ ಎಲ್ಲಿ? ಪ್ರೇಮ ಪ್ರೇಮ ಅಂತ ರಾಮ್ ಹೊರಗಡೆ ಓಡಿ ಬರ್ತಾನೆ. ಆಗ ಪ್ರೇಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ತಿರ್ತಾಳೆ. ಪ್ರೇಮ ಅಂತ ಅವಳನ್ನು ಗಟ್ಟಿಯಾಗಿ ಎದುಕೊಂಡು ಬೇಡ ಪ್ರೇಮ ಬೇಡ ಅಂತಾನೆ ರಾಮ್. ರಾಮ್, ಏನಾಗಿದೆ ನಿನಗೆ ಅಂತಾಳೆ ಪ್ರೇಮ. ಪ್ರೇಮ ಏನು ಮಾಡೋಕೊಟ್ಟಿದ್ದೆ ನೀನು ಅಂತಾನೆ ರಾಮ್. ಆಗ ಕಲ್ಯಾಣಿ ಮೇಲಿಂದ ಬರ್ತಾ ಇರೋದನ್ನು ನೋಡಿ ರಾಮ್, ಅತ್ತೆ ಇದ್ದಾರೆ ಬಿಡೋ ಅಂತಾಳೆ ಪ್ರೇಮ. ನಾನು ಬಿಡಲ್ಲ, ಬೇಡ ಪ್ರೇಮ ಬೇಡ ಅಂತಾನೆ ರಾಮ್. ರಾಮ್, ಅತ್ತೆ ಬರ್ತಿದ್ದಾರೆ, ಏನಾಯಿತು ರಾಮ್, ಏನೇನು ಮಾತಾಡ್ತಿದ್ಯಾ ಅಂತಾಳೆ ಪ್ರೇಮ. ಪ್ರೇಮ ಏನಾಗಿದೆ ನಿನಗೆ? ಯಾಕೆ ಆ ಥರ ಎಲ್ಲ ಕೆಲಸ ಮಾಡೋಕ್ಕೋಗಿದ್ಯಾ? ಯಾಕೆ ಈ ನಿರ್ಧಾರ ತಗೊಂಡಿಯಾ? ಯಾಕೆ ನಿನ್ನ ಜೀವ ಕಳ್ಕೊಳ್ಳೋಕೆ ಹೋಗಿದ್ಯಾ? ಬೇಡ ಪ್ರೇಮ ಬೇಡ ಅಂತಾನೆ ರಾಮ್. ರಾಮ್, ನನ್ನ ಜೀವ ನಾನು ಯಾಕೋ ಕಳ್ಕೊಳ್ಳಿ ಅಂತಾಳೆ ಪ್ರೇಮ. ಸಾರಿ ಪ್ರೇಮ ಅಂತಾನೆ ರಾಮ್. ರಾಮ್, ಏನಾಯಿತು ನಿನಗೆ? ಯಾಕೋ ನಿದ್ದೆ ಬರಲಿಲ್ಲ ಅಂತ ಇಲ್ಲಿ ಗಾಳಿ ತಗೋತಿದ್ದೆ, ಆದರೆ ನೀನು ಯಾಕೆ ಜೀವ ಕಳ್ಕೊಳ್ಳೋಕೆ ಹೋಗ್ತೀಯಾ ಅಂತ ಏನೇನೋ ಕೇಳ್ತಿದ್ಯಾ ಅಂತಾಳೆ ಪ್ರೇಮ. ಇಲ್ಲ ಪ್ರೇಮ, ಅದು ನನಗೆ ಕೆಟ್ಟ ಕನಸು ಬಿದ್ದಿತ್ತು, ಅದರಲ್ಲಿ ನಾನು ಬೈದೆ ಅಂತ ನೀನು ಬಾಲ್ಕನಿಯಿಂದ ಬಿದ್ದು ಪ್ರಾಣ ಕಳ್ಕೊಳ್ಳೋಕೆ ಹೋಗಿದ್ದೆ. ಸರಿ ಸರಿ ಬಾ, ರೆಸ್ಟ್ ಮಾಡುವೆ ಅಂತ ಇಲ್ಲಿ ನಿಂತ್ಕೋಬೇಡ ಬಾ ನೀನು ಅಂತಾನೆ ರಾಮ್. ಅದಕ್ಕೆ ನೀನು ಹಾಗೆ ಓಡೋಡಿ ಬಂದಿದ್ದು? ನಾನು ಎಲ್ಲಿಗೆ ಹೋಗಲಿ ರಾಮ್, ನಾನು ಎಲ್ಲಿಗೆ ಹೋಗಲಿ? ನೀನು ಹೆದರ್ಕೊಂಬೇಡ, ನಾನು ಆ ಥರ ಎಲ್ಲ ಮಾಡೋದು ಇಲ್ಲ, ಇಲ್ಲಿಂದ ಜಿಗಿಯೋದು ಇಲ್ಲ ಅಂತಾಳೆ ಪ್ರೇಮ. ಸರಿ ಬಾ ನೀನು ಅಂತಾನೆ ರಾಮ್. ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ರಾಮ್ಗೆ, ಒಂದಲ್ಲ ಒಂದಿನ ನನ್ನ ಒಪ್ಕೋತಾನೆ. ಐ ಲವ್ ಯು ರಾಮ್ ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಬಾ ನೀನು ಅಂತ ರಾಮ್ ಅವಳ ಕೈ ಹಿಡ್ಕೊಂಡು ರೂಮಿಗೆ ಕರ್ಕೊಂಡು ಬರ್ತಾನೆ. ಪ್ರೇಮ, ನಿನಗೆ ಗಾಳಿ ಬೇಕು ಅಂದರೆ ನೋಡು, ಅಲ್ಲಿ ಇಲ್ಲಿ 2 ಕಿಟಕಿ ಇದೆ, ಕಿಟಕಿ ಹತ್ರ ನಿಂತ್ಕೋ, ಗಾಳಿ ತಗೋ, ದಯವಿಟ್ಟು ಹೊರಗೆ ಹೋಗಬೇಡ ಅಂತಾನೆ ರಾಮ್. ಸರಿ ಅಂತಾಳೆ ಪ್ರೇಮ. ಸರಿ ಮಲ್ಕೋ ಅಂತಾನೆ ರಾಮ್. ಪ್ರೇಮ ಮಲ್ಕೋತಾಳೆ. ರಾಮನು ಅವಳ ಜೊತೆನೇ ಮಲ್ಕೊಂಡು ಅವಳನ್ನೇ ನೋಡ್ತಾನೆ. ಆಗ ಪ್ರೇಮಗೆ ಬಿಕ್ಕಳಿಗೆ ಶುರುವಾಗುತ್ತೆ. ಕೂತ್ಕೋತಾಳೆ. ಆಗ ಅವಳಿಗೆ ರಾಮ್ ನೀರನ್ನು ಕುಡಿಸ್ತಾನೆ. ಮೇಲ್ ನೋಡು ಅಂತಾನೆ. ಈಚೆ ಮಹಾದೇವ ಅಮ್ಮ ಅಮ್ಮ ಅಂತ ಕೂಗ್ತಾನೆ. ಬಂದೆ ಅಂತ ಕಲ್ಯಾಣಿ ಬರ್ತಾರೆ. ತಗೋ ಈ ಹೂವನ್ನ ಪಂಚಮಿಗೆ ಕೊಟ್ಟು ರೆಡಿ ಮಾಡ್ಕೊ, ಇನ್ನೇನು ಗಂಡಿನ ಕಡೆಯವ್ರು ಬರ್ತಾರೆ ಅಂತಾನೆ ಮಹಾದೇವ. ಅವ್ರು ಮಧ್ಯಾಹ್ನ ಬರ್ತೀನಿ ಅಂದಿದ್ದಾರೆ ಕಣೋ ಅಂತಾರೆ ಕಲ್ಯಾಣಿ. ಹಂಗಾರೆ ಬಿಡು, ಆರಾಮಾಗಿ ರೆಡಿಯಾಗಲಿ ಅಂತಾನೆ ಮಹಾದೇವ. ಒಂದು ಕೈಲಿದ್ದ ಹೂವನ್ನು ಪಂಚಮಿಗೆ ಮುಟ್ಸು ಅಂತ ಕೊಟ್ಟೆ ಮಗನೆ, ಇನ್ನೊಂದು ಕೈಲಿ ಕನಕಾಂಬರ ಹೂ ಇದೆಯಲ್ಲ, ಏನು ವಿಷಯ ಲೇಲೇ, ನನ್ನ ಮಗ ನಾಚ್ಕೋತಿದ್ದಾನೆ ಅಂದರೆ ಅಂತಾರೆ ಕಲ್ಯಾಣಿ. ಅಮ್ಮ, ನಿನಗೊಂದು ವಿಷಯ ಹೇಳಬೇಕು. ಅದೇನೆಂದರೆ ನಿನ್ನ ಮಗ ದೊಡ್ಡವನಾಗವನೆ, ಮದುವೆ ಆಗಿರೋ ಹುಡುಗನ ಇಂಥ ಪ್ರಶ್ನೆ ಕೇಳಿದರೆ ನಾಚಿಕೆ ಆಗಲ್ವಾ? ಈ ಹೂವನ್ನು ನಿನ್ನ ಸೊಸೆ ಕಾವ್ಯಂಗೆ ಕೊಡೋಕೆ ಅಂತ ತಂದಿದ್ದೀನಿ. ನೀನೇ ಹೇಳ್ತಿದ್ದೆ ತಾನೆ ಅವಳಿಗೆ ಇಷ್ಟ ಆಗೋದನ್ನು ಆವಾಗವಾಗ ತಂದು ಕೊಡ್ತೇರು, ಅವಳನ್ನು ಒಲಿಸ್ಕೊ ಅಂತ. ಅದಕ್ಕೆ ಅವಳಿಗೆ ಇಷ್ಟ ಆಗೋ ಕನಕಾಂಬರಿ ಹೂವನ್ನು ತಂದೀವ್ನಿ, ಕೊಡೋಕೆ ಹೋಯ್ತೀವ್ನಿ. ಹೆಂಗೆ ನಾನು ಅಂತಾನೆ ಮಹಾದೇವ. ಅಬ್ಬಬ್ಬಾ, ಇದನ್ನು ಕೇಳ್ತಿದ್ರೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಬ್ಬಾ ಭಗವಂತ, ಕೊನೆಗೂ ನೀನು ಕಂಡುಬಿಟ್ಟೆ, ನನ್ನ ಮಗನಿಗೆ ಬುದ್ಧಿ ಬಂದುಬಿಡ್ತು. ಇವಾಗ ನೋಡು, ನೀನು ಉದ್ಧಾರ ಆಗೋ ಹಾದಿನ ಹಿಡಿತಿದ್ಯಾ. ಶಬಾಷ್ ಮಗನೆ. ಕಾವ್ಯಂಗೆ ಕನಕಾಂಬರಿ ಹೂವು ಇಷ್ಟ ಅಂತ ನಿನ್ಗ್ಯಾರು ಹೇಳಿದ್ದು ಅಂತಾರೆ ಕಲ್ಯಾಣಿ. ಅವಳಪ್ಪ ಅಂದರೆ ನಮ್ಮ ಸತ್ಯನಾರಾಯಣ ಮಾವ ಹೇಳಿದ್ದು ಅಂತಾನೆ ಮಹಾದೇವ. ಸರಿ ಮಹಾದೇವ, ಕಾವ್ಯಂಗೆ ಹೂ ಕೊಟ್ಟು ಅವಳ ಮನಸ್ಸನ್ನು ಗೆಲ್ಲು ಅಂತಾರೆ ಕಲ್ಯಾಣಿ. ಆಗಲಿ ರಾಜಮತ್ತೆ ಅಂತ ಮಹಾದೇವ ಹೋಗುವಾಗ ಅತ್ತೆ ಅಂತ ಕರೀತಾ ಕಾವ್ಯ ಬರ್ತಾಳೆ. ಅತ್ತೆ, ಹುಡುಗನ ಕಡೆಯವರು ಫೋನ್ ಮಾಡಿದರು, ಅವರು 12 ಗಂಟೆ ಒಳಗೆ ಬರ್ತಾರಂತೆ ಅಂತಾಳೆ ಕಾವ್ಯ. ಆಗ ಕಲ್ಯಾಣಿ, ಮಹಾದೇವ, ನೀವು ಕಾವ್ಯಂಗೆ ಏನೋ ಕೊಡಬೇಕು ಅಂತ ತಂದಿದ್ದೀರಲ್ಲ, ಕೊಟ್ಬಿಡಿ ಅಂತಾರೆ. ಏನು ಮಹಾದೇವ ಅಂತಾಳೆ ಕಾವ್ಯ. ಕಾವ್ಯ,
ಅಂತ ಹೂವನ್ನು ಕಾವ್ಯನ ಮುಂದೆ ಹಿಡಿತಾನೆ ಮಹಾದೇವ. ಅವನ ಕೈ ನಡುಗ್ತಾ ಇರುತ್ತೆ. ಹೂ ನೋಡಿ, ಅರೇ ಕನಕಾಂಬರ, ಇದು ನನ್ನ ಫೇವ್ರೇಟ್ ಹೂವು ಅಂತ ಖುಷಿಯಿಂದ ತಗೊಂಡು, ನಿನಗೆ ಗೊತ್ತಾಯಿತು ನನಗೆ ಹೂ ಇಷ್ಟ ಅಂತಾಳೆ ಕಾವ್ಯ. ನಿಮ್ಮ ಅಪ್ಪ ಸಂತೆಯಲ್ಲಿ ಸಿಕ್ಕಿದ್ರು, ಅವರೇ ಕೊಟ್ಟು ಕಳಿಸಿದ್ದು ಅಂತಾನೆ ಮಹಾದೇವ. ಏನು ಮಹಾದೇವ ಅಂತ ಕಲ್ಯಾಣಿ ನೋಡ್ತಾರೆ. ಅದೇ ಅಮ್ಮ ಆವಾಗಲೇ ಹೇಳಿದ್ನಲ್ಲ, ಮಾವ ಸಂತೆಯಲ್ಲಿ ಸಿಕ್ಕಿದ್ರು ಹೂ ಕೊಟ್ಟರು ಅಂತಾನೆ ಮಹಾದೇವ. ನಾನು ಅದೇ ಅಂದ್ಕೊಂಡೆ, ನಿನಗೆ ಗೊತ್ತು ನನ್ನ ಟೇಸ್ಟು ಅಂತ. ಎನಿವೆ ಥ್ಯಾಂಕ್ಸ್ ಅಂತ ಕಾವ್ಯ ಹೋಗ್ತಾಳೆ. ಅಮ್ಮ ನನಗೆ ಕೆಲಸ ಇದೆ, ಹೋಗ್ತೀನಿ ಅಂತ ಮಹಾದೇವ ಎಸ್ಕೇಪ್ ಆಗಬೇಕು ಅನ್ನುವಾಗ ಅವನ ಕಿವಿನ ಹಿಡ್ಕೊಂಡು, ಕತ್ತೆ ಬಡವ ಎಲ್ಲಿಗೆ ಹೋಗ್ತೀಯಾ ಅಂತಾರೆ ಕಲ್ಯಾಣಿ. ನಿನ್ನ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಅಂತ ಹೋಗುವಾಗ ಎದುರುಗಡೆ ಪಂಚಮಿ ಬರ್ತಾಳೆ. ಪಂಚಮಿ ಅವನ ಹಿಡ್ಕೊ ಅಂತಾರೆ ಕಲ್ಯಾಣಿ. ಪಂಚಮಿ ಅವನ ಕೈನ ಹಿಡ್ಕೋತಾಳೆ. ಎರಡೇಟು ಹೊಡೆದು, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನೇ ತಂದಿದ್ದು ಹೂ ಅಂತ ಸೊಸೆಗೆ ಕೊಡ್ತಾನೆ ಅಂತ, ಆದರೆ ಎಲ್ಲ ಟುಸ್ಸಾಯಿತು. ಸತ್ಯ ಹೇಳೋಕೆ ಏನೋ ನಿನಗೆ ದಾಡಿ ನಿನಗೆ ಅಂತಾರೆ ಕಲ್ಯಾಣಿ. ಸುಮ್ಮನಿರಮ್ಮ, ನಿನಗೇನು ಸುಲಭವಾಗಿ ನನಗೆ ಅವಳು ಮುಂದೆ ನಿಂತರೆ ಕೈಕಾಲೆಲ್ಲ ಗಡಗಡ ನಡುಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಕಣಮ್ಮ, ನನ್ನ ಗಂಟ್ಲು ಅಲ್ಲಿ ಒಣಗಿ ಒಂದೇ ಒಂದು ಮಾತು ಬರೋಕ್ಕಿಲ್ಲ. ನನ್ನ ಕಷ್ಟ ನಿನ್ಗೆ ಗೊತ್ತಾಗಲ್ಲ ಅಂತಾನೆ ಮಹಾದೇವ. ಅವಳನ್ನು ನೋಡಿದ ತಕ್ಷಣ ಗಡಗಡ ನಡುಗೋಕೆ ಅವಳೇನು ಹುಲಿನ ಸಿಂಹನ? ನಿನ್ನ ಹೆಂಡತಿ ಕಣ್ಲಾ, ಹೆಂಡತಿಗೆ ಹೂ ಕೊಡೋದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ ನೀನು? ಅಲ್ಲ ಮಹಾದೇವ, ಊರವರಿಗೆಲ್ಲ ಹೆದರಿಸ್ತೀಯಾ, ನಿನ್ನ ಹೆಂಡತಿಗೆ ಹೆದರ್ಕೋತೀಯಾ? ಅಲ್ಲ ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹುಲಿ ಮನೇಲಿ ಇಲಿ ಅಂತ, ಹಾಗಾಯಿತು ನಿನ್ನ ಕತೆ ಅಂತಾರೆ ಕಲ್ಯಾಣಿ. ಅವಳು ಬಾಯಿ ಬಿಟ್ಟರೆ ಭೂಮಂಡಲನೇ ಗಡಗಡ ಅಂತ ಅಲ್ಲಾಡುತ್ತೆ ಅಂತಾನೆ ಮಹಾದೇವ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾತು ಹೊರಟಿರ್ಬೋದು, ಮನಸ್ಸು ಒಳ್ಳೆಯದು. ಇಲ್ಲ ಅಂದಿದ್ರೆ ಪಂಚಮಿಗೆ ಇಷ್ಟು ಒಳ್ಳೆ ಹುಡುಗನ ನೋಡ್ತಿದ್ಲ ಮಹಾದೇವ. ನನ್ನ ಇಬ್ಬರು ಸೊಸೆಯಂದರು ಬಂಗಾರ, ಹೋಗು ಅಂತಾರೆ ಕಲ್ಯಾಣಿ. ಈಚೆ ಕಾವ್ಯ ತಲೆಗೆ ಹೂ ಮುಡ್ಕೊಂಡು, ಅಪ್ಪಂಗೆ ನನ್ನ ಟೇಸ್ಟ್ ಎಲ್ಲ ನೆನಪಿದೆ, ಅಪ್ಪಂಗೆ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಲ್ ಮಾಡ್ತಾಳೆ ಕಾವ್ಯ. ಅಮ್ಮ ಕಾವ್ಯ, ಹೇಗಿದ್ದೀಯಮ್ಮ ಅಂತಾರೆ ಸತ್ಯ. ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ ಅಂತಾಳೆ ಕಾವ್ಯ. ನಾನು ಚೆನ್ನಾಗಿದ್ದೀನಿ ಅಂತಾರೆ ಸತ್ಯ. ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಕಾವ್ಯ. ಯಾಕಮ್ಮ ಅಂತಾರೆ ಸತ್ಯ. ನನಗೆ ಕನಕಾಂಬರ ಇಷ್ಟ ಅಂತ ಅದನ್ನು ಕೊಟ್ಟು ಕಳಿಸಿದ್ದಕ್ಕೆ ಅಂತಾಳೆ ಕಾವ್ಯ. ನಾನೇ ಇಲ್ಲಮ್ಮ ಕಳಿಸಿದ್ದೀನಿ. ಹೋ, ಮಹಾದೇವ ಫೋನ್ ಮಾಡಿದ್ದ, ಯಾವ ಹೂವು ಇಷ್ಟ ಅಂತ ಕೇಳ್ದೆ ನಿನಗೆ. ನಾನು ಕನಕಾಂಬರ ಅಂತ ಹೇಳಿದೆ, ಅದಕ್ಕೆ ತಂದು ಕೊಟ್ಟಿದ್ದಾನೆ ಅನಿಸುತ್ತೆ. ನೋಡಿದ್ಯಮ್ಮ ಗಂಡ ನಿನ್ನೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ನಾನು ಅವತ್ತೇ ಹೇಳಿಲ್ವಾ, ಅವನು ಹೊರಟ ಅಷ್ಟೇ. ನೋಡೋದಕ್ಕೆ ಮನಸ್ಸು ಮಾತ್ರ ಹೂ ಇದ್ದ ಹಾಗೆ. ಸರಿನಮ್ಮ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ ಅಂತಾರೆ ಸತ್ಯ. ಹಾಂ ಅಪ್ಪ ಅಂತಾಳೆ ಕಾವ್ಯ. ಸರಿ ಮಗಳೇ, ನಾನು ಆಚೆಗೆ ಹೋಗ್ತಿದ್ದೆ, ಮತ್ತೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಸತ್ಯ. ಆಗ ಮಹಾದೇವ ರೂಮಿಗೆ ಬಂದು ಏನನ್ನು ಹುಡುಕ್ತಾ, ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯ್ತಪ್ಪ ಅಂತ ಮಿರರಲ್ಲಿ ಕಾವ್ಯ ತನ್ನನ್ನೇ ನೋಡ್ತಿರೋದನ್ನು ನೋಡಿ, ಏನಿದು ಇವಳು ನನ್ನನ್ನು ಕೆಕ್ಕರ್ಸ್ಕೊಂಡು ನೋಡ್ತಾವಳೆ, ಅಂದರೆ ನನ್ನ ಬೈದು ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಏನೋ ಕಾರಣ ಸಿಕ್ಕಿರಬೇಕು. ದೇವರೇ ಕಾಪಾಡಿ ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಕಾವ್ಯನ ನೋಡಿ ಸ್ಮೈಲ್ ಮಾಡ್ತಾ, ಏನಿದು ನಾನು ಹಲ್ಕಿಸಿದ್ರೆ ಅವಳು ವಾಪಸ್ ಹಲ್ಕಿಸಿತವಳೆ, ಅಂದರೆ ಇವತ್ತು ಬೈಸ್ಕೊಳ್ಳೋ ಕಾರ್ಯಕ್ರಮ ಇಲ್ಲ ಅಂದಂಗೆ ಆಯಿತು ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಈ ಹೂ ಹೇಗೆ ಕಾಣಿಸ್ತಿದೆ ಮಹಾದೇವ ಅಂತಾಳೆ ಕಾವ್ಯ. ಅದು ಭಲೇ ಪಸಂದಾಗಿ ಕಾಣ್ತೈತೆ, ನೀನು ಮುಟ್ಕೊಂಡಿರೋದಕ್ಕೆ ಆ ಹೂಗೆ ಹೊಸ ಕಳೆ ಬಂದಂಗದೆ ಅಂತಾನೆ ಮಹಾದೇವ. ಅಷ್ಟೊಂದು ಚೆಂದ ಕಾಣಿಸ್ತಿದ್ಯಾ ಅಂತಾಳೆ ಕಾವ್ಯ. ಕನಕಾಂಬರ ಹುಟ್ಟಿರೋದೇ ನಿನ್ನ ಸಲುವಾಗಿ, ನೀನು ಹುಟ್ಟಿರೋದೇ ಕನಕಾಂಬರ ಸಲುವಾಗಿ ಅಂದಂಗೆ ಪಸಂದಂಗಿದೆ ಅಂತಾನೆ ಮಹಾದೇವ. ಒಂದು ನಿಮಿಷ ಹತ್ರ ಬಾ, ನಾನು ನಿನಗೇನು ಹೇಳಬೇಕು, ಬಾ ಕಮ್ ಅಂತಾಳೆ ಕಾವ್ಯ. ಹತ್ರ ಯಾಕೆ ಬರಬೇಕು, ಅಲ್ಲಿಂದನೇ ಹೇಳ್ಬೋದಲ್ವಾ ಅಂತಾನೆ ಮಹಾದೇವ. ಹೇಳ್ಬೋದು, ಆದರೆ ಕೆಲವೊಂದನ್ನು ಕೆಲವರಿಗೆ ಹತ್ರ ಕರೆದೇ ಹೇಳಬೇಕು. ಇದು ಆ ಥರದ ವಿಷಯನೇ, ಹತ್ರ ಕರೆದು ಹೇಳುವಂಥ ವಿಷಯ ಅಂತಾಳೆ ಕಾವ್ಯ. ಏನು ವಿಷಯ ಅಂತಾನೆ ಮಹಾದೇವ. ಹತ್ರ ಬಂದರೆ ಹೇಳ್ತೀನಿ ಅಂತಾಳೆ ಕಾವ್ಯ. ಹತ್ರ ಬಂದರೆ ಹೇಳ್ತೀಯಾ ಅಂತ ಹತ್ರ ಬರ್ತಾನೆ ಮಹಾದೇವ. ಈಚೆ ಪಂಚಮಿನ ನೋಡೋಕ್ಕೆ ಹುಡುಗನ ಮನೆಯವರು ಬರ್ತಾರೆ. ನಿಮ್ಮ ಹುಡುಗ ನಮ್ಮನೆ ಅಳಿಯ ಆಗಿ ಇಲ್ಲೇ ಇದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಮಹೇಶ್ವರಿ. ಆಗ ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.